ಹೇಳಿದ ಹಾಗೆ ಅತ್ಯದ್ಭುತವಾದಂಥ ಶ್ರೀ ವೀರಾಂಜನೇಯ ಪ್ರತಿರೂಪ. ಪ್ರತಿ ಶನಿವಾರ ಕೂಡ ಇದು ಅಂತ ಒಂದು ಸುಂದರವಾದ ಈ ವಾತಾವರಣದಲ್ಲಿ ವಿಶೇಷ ಒಂದು ಪೂಜೆಯನ್ನು ಈ ದೇವರಿಗೆ ಸಲ್ಲಿಸ್ತಾ ಇರ್ತಾರೆ. ನೋಡಿ, ಏಕಶಿಲಾ ಮೂರ್ತಿ 21 ಅಡಿ ಇರುತ್ತೆ. ನೋಡಲಿಕ್ಕೆ ಬಹಳ ವೈಭವದಿಂದ ಈ ವೀರಾಂಜನೇಯ ಮೂರ್ತಿ ಕಾಣಿಸುತ್ತೆ. ಮೇಲೆ ಒಂದು ಗೋಪುರನ್ನು ಸಹ ಮಾಡಿದ್ದಾರೆ. ಇದು ಕೋಟೆ ಆಂಜನೇಯ ಸ್ವಾಮಿಯ ಒಂದು ಅತ್ಯದ್ಭುತವಾದಂಥ ಭವ್ಯವಾದಂತಹ ಮೂರ್ತಿ ಅಂತ ಹೇಳಬಹುದು. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸ್ಥಳಕ್ಕೆ ಆಗಮಿಸಿ ಈ ದೇವರ ಒಂದು ಸ್ಮರಣೆಯನ್ನು ಮಾಡ್ತಾರೆ. ಹಿಂದುತ್ವದ ಕಿಡಿ ನಮ್ಮ ವೀರಾಂಜನೇಯ ಸ್ವಾಮಿ ಅಂತಲೇ ಹೇಳಬಹುದು. ಇದು ರಾಣೆಬೆನ್ನೂರಿಂದ ಬರಬೇಕಾದ್ರೆ ಬಲಕ್ಕೆ ಒಂದು ಕೋಟೆ ಗುಡ್ಡ ಅಂತ ಒಂದು ಸುಂದರವಾದ ಪ್ಲೇಸಲ್ಲಿ ಈ ವೀರಾಂಜನೇಯನ ಮೂರ್ತಿಯನ್ನು ಅನಾವರಣ ಮಾಡಿದ್ದಾರೆ. ನೋಡಿ, ಇದು ರಾಷ್ಟ್ರೀಯ ಹೆದ್ದಾರಿ. ವೀಕ್ಷಕರೇ, ರಾಣೆಬೆನ್ನೂರಿಂದ ಬರ್ತಾ ಇದು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯ ಬಲಭಾಗಕ್ಕೆ, ರಾಣೆಬೆನ್ನೂರಿಂದ ಬರ್ತಕ್ಕಂಥ ಬಲಭಾಗಕ್ಕೆ ವೀರಾಂಜನೇಯ ಸ್ವಾಮಿಯ ಒಂದು ಆವರಣವನ್ನು ತಮ್ಮ ನೋಡಿ. ಈ ಒಂದು ಮಹಾದೇವ್ ಮೈಲಾರವರ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮೋಟೆಬೆನ್ನೂರಿನ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮಾಡಿದ್ದಾರೆ. ಅತ್ಯದ್ಭುತವಾದಂಥ ಒಂದು ಸುಂದರವಾದಂಥ ಮೂರ್ತಿ. ನೋಡಿ, ತನ್ನ 32ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಜೀವ ಬಲಿದಾನ ಮಾಡಿದಂತಹ ಅಹಿಂಸಾ ಮೂರ್ತಿ ಮೋಟೆಬೆನ್ನೂರಿನ ಹೆಮ್ಮೆಯ ಪುತ್ರ ಅಂತ ನಾವು ಇವತ್ತಿನ ದಿವಸ ಇವರಿಗೆ ಹೇಳಬಹುದು. ಸ್ವಾತಂತ್ರ್ಯ ಹೋರಾಟಗಾರ, ದಿಟ್ಟ ಹೋರಾಟಗಾರ, ಅಹಿಂಸಾ ಮೂರ್ತಿ ಅಂತ ನಾವು ಕರಿತಾ ಇದ್ದೀವಿ. ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ನಮ್ಮ ಹುಟ್ಟಿದ ಕೂಸಿಗೂ ಇಟ್ಟರೂ ಸಹ ಆ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ವೀಕ್ಷಕರೇ, ನೋಡಿ, ಸ್ವಾತಂತ್ರ್ಯ ದಿಟ್ಟ ಹೋರಾಟಗಾರ ನಮ್ಮ ಹುತಾತ್ಮ ಮಹಾದೇವ್ ಮೈಲಾರವರು ಹುಟ್ಟಿ ಬೆಳೆದಂಥ ನಾಡು. ನಾವೆಲ್ಲ ಇವತ್ತಿನ ದಿವಸ ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿಕ್ಕೆ ಕಾರಣನೇ ಈ ಸ್ವಾತಂತ್ರ್ಯ ವೀರಧೀರ ಶೂರರು. ಇವರು ಇಲ್ಲದೇ ಇದ್ದರೆ ನಾವು ಇವತ್ತಿನ ದಿವಸ ಸ್ವತಂತ್ರವಾಗಿ ಇರಲಿಕ್ಕೆ ಆಗ್ತಿರಲಿಲ್ಲ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಆ ಒಂದು ಮಹಾತ್ಮನ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ದಿವಸ ನಾನು ಮೋಟೆಬೆನ್ನೂರಿನಲ್ಲಿ ಹುಟ್ಟಿದ್ದೇನೆ ಅಂದರೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಸಮಸ್ತ ಎಲ್ಲ ಮೋಟೆಬೆನ್ನೂರಿನ ಎಲ್ಲರ ಬಾಯಲ್ಲೂ ಮಹಾದೇವ್ ಮೈಲಾರ್ ಅನ್ನೋ ಒಂದು ಗರ್ಜನೆಯ ಸೌಂಡು ಎಲ್ಲರಲ್ಲೂ ಬರುತ್ತೆ. ಆ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ಏನೋ ಒಂದು ಹುಮ್ಮಸ್ಸು ಬರುತ್ತೆ. ಇಂಥ ಒಂದು ದಿಟ್ಟ ಹೋರಾಟಗಾರನ ಇವತ್ತು ನಾವು ಪಡೆದಿದ್ದೇವೆ ಅಂದರೆ ಅದು ನಮ್ಮ ಪುಣ್ಯನಂತೆ ಹೇಳ್ಬೋದು. ವೀಕ್ಷಕರೇ, ಇನ್ನೊಬ್ಬ ವ್ಯಕ್ತಿ ಹುತಾತ್ಮ ಮಹಾದೇವ್ ಮೈಲಾರ್ ಅವರ ಸಾನ್ನಿಧ್ಯದಲ್ಲಿ ಭುಜಂಗೇಶ ಆಗಿನ ಕಾಲದಲ್ಲಿ ಈಶ್ವರನ ಸ್ವರೂಪವನ್ನು ತಾಳಿ ಭುಜಂಗೇಶ್ವರ ಅಂತ ಇಲ್ಲಿ ನಾಮಕರಣಗೊಂಡಿದೆ. ಈ ದೇವಸ್ಥಾನದ ಬಾಗಿಲುಗಳನ್ನು ನೋಡಿ, ಪುರಾತನ ಕಾಲದ ದೇವಸ್ಥಾನಗಳು ಕಟ್ಟಡ ಇದು ಯಾವುದೇ ರೀತಿಯಾದಂಥ ಈಗಿನ ಕಾಲದ ದೇವಸ್ಥಾನ ಅಲ್ಲ. ಇದು ಅತ್ಯದ್ಭುತ ಕಲೆಯನ್ನು ಉಳ್ಳಂಥ, ಕಲ್ಲಿನೊಳಗಡೆ ಈ ಥರ ಚಿತ್ರವನ್ನು ವಿಚಿತ್ರವಾಗಿ ಬಿಡಿಸಿದಂಥ ಕಲೆಗಳು. ಬಹುಶಃ ನಾವು ಹೇಳ್ಬೋದು ಜಕಣಾಚಾರ್ಯರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅನ್ಬೋದು. ನೋಡಿ, ವೈಶಿಷ್ಟ್ಯತೆ ಕಂಬಗಳ ಕೆತ್ತನೆಗಳನ್ನು ವಿವಿಧ ರೀತಿಯಲ್ಲಿ ಆ ಶೈಲಿಗಳು ಕೆತ್ತಿರ್ತಾರೆ. ಇವತ್ತಿನ ಕಾಲದಲ್ಲಿ ಈ ಥರ ಕಂಬಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಅತ್ಯದ್ಭುತವಾಗಿ ಕೆತ್ತಿದಂಥ ಈ ಕಲ್ಲಿನ ಒಂದು ದೇವಸ್ಥಾನ ನೋಡಲಿಕ್ಕೆ ಬಹಳ ಆನಂದ ಆಗ್ತದೆ. ನೋಡಿ, ಮತ್ತೆ ಮುಂದೆ ಆಗಿನ ಕಾಲದ ಬಸವೇಶ್ವರನ ಒಂದು ಮೂರ್ತಿ ಕೂಡ ನಿಮ್ಮ ಎದುರಿಗೆ ಕಾಣ್ತಾ ಇದೆ. ವೀಕ್ಷಕರೇ, ತಾವು ನೋಡ್ಬೋದು, ಬಹಳ ಪುರಾತನ ಕಾಲದ ನಂದಿ. ಇನ್ನು ಕಂಡಿರ್ತಕ್ಕಂಥ ನಮ್ಮ ಮೋಟೆಬೆನ್ನೂರಿನ ಈ ದೇವಾಲಯಗಳ ಬಗ್ಗೆ ನಾನು ಇನ್ನೂ ಹೆಚ್ಚಿನದಾಗಿ ಹೇಳ್ತಾ ಹೋಗ್ತೀನಿ. ತಾವು ಆಸಕ್ತಿಯಿಂದ ಕೇಳ್ತಾ ಹೋದಲ್ಲಿ ನಿಮಗೆ ವೀರಾಂಜನೇಯ ಸ್ವಾಮಿ ಪ್ರತಿ ಶನಿವಾರ ಕೂಡ ಸಾವಿರಾರು ಸಂಖ್ಯೆಯ ಜನರು ಇಲ್ಲಿ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷತೆ ಇದೇ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ದೇವಸ್ಥಾನವನ್ನ ಮತ್ತೆ ಇಲ್ಲಿ ಕಟ್ಟಿದ್ದಾರೆ. ಇತ್ತೀಚೆಗೆ ಅದನ್ನು ನೋಡ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ವಿಡಿಯೋ. ಬಹಳ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮೊದಲು ಇದು ದೇವಸ್ಥಾನ ಇರಲಿಲ್ಲ. ಇವಾಗ ನಮ್ಮ ಊರಿನ ಹಿರಿಕರು ಎಲ್ಲ ಸಮೀಕ್ಷೆ ಮಾಡಿ ಒಂದು ದೇವಸ್ಥಾನ ನಮ್ಮ ಊರಲ್ಲಿ ಇಲ್ಲ ಅಂತಂದ್ಬಿಟ್ಟು ಈತ ಶ್ರೀಕೃಷ್ಣ ಪರಮಾತ್ಮನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಸಹ ಇದಕ್ಕೆ ಜಯಂತ್ಯೋತ್ಸವದ ಪ್ರಯುಕ್ತ ಬಹಳ ಅದು ಒಂದು ಜಾತ್ರೆಯನ್ನು ಮಾಡೋದ ಥರ ಮಾಡ್ತಾರೆ. ಭಾಳ ಆನಂದವಾಗ್ತದೆ ನೋಡಲಿಕ್ಕೆ. ನೋಡಿ, ವೀಕ್ಷಣೆಯನ್ನು ಮಾಡಿ. ಶ್ರೀಕೃಷ್ಣ ಪರಮಾತ್ಮನ ಒಂದು ದೇವಸ್ಥಾನ ಇದು. ಇನ್ನೊಂದು ಹೇಳ್ಬೇಕಂದ್ರೆ ಈಶ್ವರನ ಸ್ವರೂಪವಾದಂಥ ಶ್ರೀ ಈ ಕಡೆ ಬನ್ನಿ ತೋರಿಸ್ತೀನಿ. ಈಶ್ವರನ ದೇವಸ್ಥಾನ ಕೂಡ ಇಲ್ಲಿದೆ.
ಪುರಾತನ ಕಾಲದ ಈಶ್ವರ ದೇವಸ್ಥಾನ ಇದುವೇ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಯಾವಾಗ ರೂಪ ತಗೊಂಡಿದೆಯೋ ಅವತ್ತಿನ ಕಾಲದಲ್ಲಿ ಇದು ಒಂದು ಹಳೆಯ ದೇವಸ್ಥಾನ. ಪರಮೇಶ್ವರನ ಒಂದು ಮೂರ್ತಿ ಇದೆ ಒಳಗಡೆ, ಶಿವಲಿಂಗ ಕೂಡ ಸಹ ಇದೆ. ಇದಕ್ಕೂ ಕೂಡ ಪ್ರತಿ ಶನಿವಾರ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಬಹಳ ಕಾಲದ ಕಲ್ಲಿನೊಳಗೆ ಕೆತ್ತಿದಂಥ ಆಗಿನ ಕಾಲದ ಜಕಣಾಚಾರ್ಯರು ಅಂತ ಏನು ಹೇಳ್ತೀವಲ್ಲ ಆ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ಮೂರ್ತಿ ಇದು ನೋಡಿ. ನವಗ್ರಹ ಕೂಡ ಇದೆ, ವಾಸ್ತು ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇಲ್ಲಿ ವಿಶೇಷ ಪೂಜೆಗಳು ಸಹ ಮಾಡ್ತಾರೆ. ಇದೇ ರೀತಿಯಾಗಿ ಇನ್ನು ಮೋಟೆಬೆನ್ನೂರಿನಲ್ಲಿ ಹಲವಾರು ಕ್ಷೇತ್ರಗಳು, ಆಗಿನ ಕಾಲದ ದೇವಸ್ಥಾನಗಳು ಇನ್ನು ಇದ್ದಾವೆ. ನಾವು ನಿಮಗೆ ಎಲ್ಲವೂ ಸಹ ಪರಿಚಯವನ್ನು ಮಾಡಿಕೊಡಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಶ್ರೀ ದ್ಯಾಮವ್ವ ದೇವಿ ಅಂತ, ಶ್ರೀ ಆದಿಶಕ್ತಿ ಸ್ವರೂಪದ ಈ ತಾಯಿ ನಮ್ಮ ಮೋಟೆಬೆನ್ನೂರಿಗೆ ಒಂದು ಮಹತ್ತರವಾದ ದೇವಿ ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಈ ದೇವಿಯ ಒಂದು ದರ್ಶನವನ್ನು ತೆಗೆದುಕೊಂಡೇ ಸಹ ನಾವು ಯಾವುದೇ ಒಂದು ಶುಭ ಕಾರ್ಯವಾಗಲಿ ಈ ದೇವಿಯ ದರ್ಶನವನ್ನು ತೆಗೆದುಕೊಂಡೇ ಸಹ ನಾವು ಮಾಡ್ತೀವಿ. ಇವತ್ತಿನ ದಿವಸ ಯೂಸ್ ಮಾಡಿದಂಥ ಪುರಾತನ ಕಾಲದ ಕಟ್ಟಿಗೆಯನ್ನು ಯೂಸ್ ಮಾಡಿ ಕಟ್ಟಿರ್ತಕ್ಕಂಥ ದೇವಸ್ಥಾನ, ಬಹಳ ಅತಿ ಪುರಾತನವಾದದ್ದು ದೇವಸ್ಥಾನ ನೋಡಿ. ಈ ಥರ ಮುಂದೆ ಸ್ವಲ್ಪ ನಮ್ಮ ಊರಿನ ಆರಾಧ್ಯ ದೇವಿ ಅಂತ ನಾವು ಇವತ್ತಿನ ದಿವಸ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ನಮ್ಮೂರಲ್ಲಿ ಈ ದೇವಿಯ ಜಾತ್ರೆ 5 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಸಾಗುತ್ತೆ. 5 ವರ್ಷಕ್ಕೊಮ್ಮೆ ಮಾಡುವ ಜಾತ್ರಾ ವಿಶೇಷದಲ್ಲಿ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು ವಿಶೇಷ ವಾದ್ಯಗಳೊಂದಿಗೆ, ವಿಶೇಷ ಅಲಂಕಾರದೊಂದಿಗೆ ಈ ದೇವಿಯ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾರೆ. ಅದರಲ್ಲೂ ವಿಶಿಷ್ಟತೆ ಅಂದರೆ ನಮ್ಮ ಗಡಿ ಜಾತ್ರೆ ಅನ್ನುವಂತಹ ಒಂದು ಈ ಜಾತ್ರೆ ದೇವಿಯ ಒಂದು ಉತ್ಸವ ಬಹಳ ನೋಡಲಿಕ್ಕೆ ಬಹಳ ಮೈದುಂಬಿ ನಮಗೆ ಬಹಳ ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆಗಳು ಅಮ್ಮನವರಿಗೆ ಸಲ್ಲಿಸ್ತಾ ಇರ್ತಾರೆ. ಪ್ರತಿ ವಾರನೂ ಕೂಡ ಈ ದೇವಿ ದೇವಸ್ಥಾನ ಬಹಳ ಸಾವಿರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ಮತ್ತೆ ಪ್ರತಿ ನವರಾತ್ರಿ ಉತ್ಸವ ಅಂತ ನಾವೇನು ಹೇಳ್ತೀವಲ್ಲ, ಪ್ರತಿ 9 ದಿವಸಗಳ ನವರಾತ್ರಿ ಉತ್ಸವ, 9 ದಿವಸನೂ ಕೂಡ ಪುರಾಣ ಪ್ರವಚನಗಳು ಇಲ್ಲಿ ನಡೀತವೆ. 9 ದಿವಸ ಮೋಟೆಬೆನ್ನೂರಿನ ಮತ್ತೊಂದು ಭವ್ಯವಾದ ಅತ್ಯಂತ ಸುಂದರವಾದಂಥ ಸ್ಥಳ ಅಂತ ಇದು ಹೇಳ್ಬೋದು. ಸಾಲ ಮರದ ತಿಮ್ಮಕ್ಕ ವೃಕ್ಷೋದ್ಯಾನ. ಇದು ಅರಣ್ಯ ಇಲಾಖೆಯವರು ಬಹಳ ಅತ್ಯಂತ ಸುಂದರವಾದಂಥ ವೈವಿಧ್ಯಮಯವಾದಂತಹ ಒಂದು ಪಾರ್ಕನ್ನು ಒಳಗಡೆ ಅಳವಡಿಸಿದ್ದಾರೆ. ಇದು ಒಂದು ಪ್ರವಾಸಿಗರ ತಾಣ ಅಂತ ಹೇಳಬಹುದು. ವೀಕ್ಷಕರೇ ನೋಡಿ, ಈ ಥರ ಯಾವ ರೀತಿ ಒಂದು ಸುಂದರವಾದಂಥ ಇದು ಮೇನ್ ಗೇಟು ಒಳಗಡೆ ಮತ್ತೆ ಟಿಕೆಟ್ ಕೌಂಟರ್ ಇದೆ. 10 ರೂಪಾಯಿ ಒಂದು ಟಿಕೆಟ್ಗೆ, ಒಬ್ಬರಿಗೆ 10 ರೂಪಾಯಿ ಮಾಡ್ತಾರೆ. ವಿತ್ ಪ್ರೂಫ್ ಸಹ ತಗೋತಾರೆ. ಇದರ ಒಳಗಡೆ ಹೋದರೆ ನೋಡಲಿಕ್ಕೆ ಅತ್ಯಂತ ಸುಂದರವಾದಂಥ ಪ್ಲೇಸ್ ಇದೆ. ಇದು ಮೋಟೆಬೆನ್ನೂರಿನ ಮತ್ತೊಂದು ಭವ್ಯವಾದ ಒಂದು ಪ್ರವಾಸಿಗರ ತಾಣ ಅಂತ ಹೇಳ್ಬೋದು.